ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಿಮ್ಮ ಮುಂದೆ ಒಂದು ಪ್ರಶ್ನೆ ಇಡ್ತೀನಿ. ಜಗತ್ತಿನ ಅತ್ಯಂತ ಪವರ್ಫುಲ್ ಕಂಪ್ಯೂಟರ್ ಯಾವುದು? ಸೂಪರ್ ಕಂಪ್ಯೂಟರ್ ಅನ್ಸುತ್ತಾ? ಖಂಡಿತ ಇಲ್ಲ. ಅದು ನಿಮ್ಮ ತಲೆ ಒಳಗಿರುವ ಈ 1.5 kg ತೂಕದ ಮೆದುಳು. ಇದನ್ನ ವಿಜ್ಞಾನಿಗಳು ಬ್ರಹ್ಮಾಂಡದ ಅತ್ಯಂತ ಸಂಕೀರ್ಣ ವಸ್ತು ಅಂತಾರೆ. ನಮ್ಮ ಮೆದುಳು ಕೇವಲ ಒಂದು ಅಂಗವಲ್ಲ, ಅದೊಂದು ಅದ್ಭುತ ಪ್ರಪಂಚ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೆದುಳಿನ ಇದುವರೆಗೂ ಕೇಳಿರದ ರಹಸ್ಯಗಳು ಮತ್ತು ನಾವು ನಿಜವಾಗಿಯೂ ಸೂಪರ್ ಹ್ಯೂಮನ್ ಆಗೋಕ್ಕೆ ಸಾಧ್ಯನಾ ಅನ್ನೋದನ್ನ ಪೂರ್ತಿಯಾಗಿ ತಿಳಿಯೋಣ. ಫ್ರೆಂಡ್ಸ್, ನೀವು 128 GB ಫೋನ್ ಮೆಮೊರಿ ಫುಲ್ ಆಯಿತು ಅಂತ ಚಿಂತೆ ಮಾಡ್ತೀರಾ? ಅಂದರೆ ನಿಮ್ಮ ಮೆದುಳಿನ ಶೇಖರಣಾ ಸಾಮರ್ಥ್ಯ ಎಷ್ಟು ಗೊತ್ತಾ? ಇದು ಸುಮಾರು 25 ಲಕ್ಷ GB, 2.5 ಮಿಲಿಯನ್ GB ಡೇಟಾವನ್ನು ಹಿಡಿದಿಟ್ಟುಕೊಳ್ಳಬಹುದು. ಅಂದರೆ ನೀವು ಸತತವಾಗಿ 300 ವರ್ಷಗಳ ಕಾಲ ತಡೆರಹಿತ ಹೈ ಕ್ವಾಲಿಟಿ ವಿಡಿಯೋ ಪ್ಲೇ ಮಾಡಿದ್ರೂ ಫುಲ್ ಆಗದಷ್ಟು ಜಾಗ ನಿಮ್ಮ ತಲೆಯಲ್ಲಿದೆ. ಇಡೀ ಜಗತ್ತಿನ ಎಲ್ಲ ಲೈಬ್ರರಿಯಲ್ಲಿರುವ ಪುಸ್ತಕಗಳನ್ನು ನಿಮ್ಮ ಮೆದುಳಿನಲ್ಲಿ ಆರಾಮವಾಗಿ ಸ್ಟೋರ್ ಮಾಡಬಹುದು. ಫ್ರೆಂಡ್ಸ್, ನಮ್ಮ ಮೆದುಳು ಒಂಥರ ಪವರ್ ಹೌಸ್ ಇದ್ದ ಹಾಗೆ. ಇದು ಸುಮಾರು 20 ರಿಂದ 25 ವ್ಯಾಟ್ಸ್ ವಿದ್ಯುತ್ ಉತ್ಪಾದನೆ ಮಾಡುತ್ತೆ. ಅಂದರೆ ನಿಮ್ಮ ತಲೆ ಮೇಲೆ ಒಂದು ಸಣ್ಣ ಬಲ್ಬ್ ಇಟ್ಟರೆ ಅದು ನಿಮ್ಮ ಮೆದುಳಿನ ಪವರ್ನಲ್ಲೇ ಉರಿಯುತ್ತೆ. ಇನ್ನು ಇದರ ವೇಗ ಕೇಳಿದರೆ ಶಾಕ್ ಆಗ್ತೀರಾ. ಮಾಹಿತಿಯು ನರಗಳ ಮೂಲಕ ಗಂಟೆಗೆ ಸುಮಾರು 400 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುತ್ತದೆ. ಅಂದರೆ ಒಂದು ಬುಲೆಟ್ ಟ್ರೈನ್ಗಿಂತಲೂ ಫಾಸ್ಟ್. ನಿಮ್ಮ ಮೈ ಮೇಲೆ ಒಂದು ಸಣ್ಣ ಇರುವೆ ಹರಿದ್ರೂ ಆ ಸುದ್ದಿ ಮೆದುಳಿಗೆ ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ತಲುಪುತ್ತೆ. ನಮ್ಮಲ್ಲಿ ಸುಮಾರು 86 ಬಿಲಿಯನ್ ನ್ಯೂರಾನ್ಗಳಿವೆ. ಇವುಗಳನ್ನು ಸಾಲಾಗಿ ಜೋಡಿಸಿದರೆ ಭೂಮಿಯನ್ನು 4 ಬಾರಿ ಸುತ್ತಬಹುದು. ಇಲ್ಲೊಂದು ವಿಚಿತ್ರ ವಿಷಯ ಇದೆ ಕೇಳಿ. ಇಡೀ ದೇಹಕ್ಕೆ ನೋವಾದರೆ ಮೆದುಳಿಗೆ ಗೊತ್ತಾಗುತ್ತೆ. ಆದರೆ ಮಜಾ ಅಂದರೆ ಮೆದುಳಿಗೆ ಸ್ವತಃ ತನ್ನ ನೋವು ಅನುಭವಿಸುವ ಶಕ್ತಿ ಇಲ್ಲ. ಅಂದರೆ ಮೆದುಳಿನ ಒಳಗೆ ನೋವಿನ ರಿಸೆಪ್ಟರ್ಸ್ ಇರೋದಿಲ್ಲ. ಅದಕ್ಕೆ ಡಾಕ್ಟರ್ಗಳು ಪೇಷಂಟ್ ಎಚ್ಚರವಾಗಿರುವಾಗಲೇ ಬ್ರೈನ್ ಆಪರೇಷನ್ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಹಾಗಾದರೆ ತಲೆನೋವು ಬಂದಾಗ ಏನಾಗುತ್ತೆ ಅನ್ಸ್ಬೋದು. ತಲೆನೋವು ಅಂದರೆ ಮೆದುಳಿಗೆ ನೋವಾಗೋದಲ್ಲ, ಮೆದುಳಿನ ಸುತ್ತಲಿನ ಚರ್ಮ, ನರಗಳು ಮತ್ತು ರಕ್ತನಾಳಗಳಲ್ಲಿ ಆಗುವ ಒತ್ತಡವಷ್ಟೇ. ನಾವು ಮಲಗಿದಾಗ ಮೆದುಳು ಏನು ಮಾಡುತ್ತೆ ಗೊತ್ತಾ? ನಿದ್ರೆಯ ಸಮಯದಲ್ಲಿ ಮೆದುಳಿನಲ್ಲಿ ಲಿಂಫ್ಯಾಟಿಕ್ ಸಿಸ್ಟಮ್ ಎಂಬ ವಿಶೇಷ ವ್ಯವಸ್ಥೆ ಆಕ್ಟಿವ್ ಆಗುತ್ತದೆ. ಇದು ಮೆದುಳಿನ ಜೀವಕೋಶಗಳ ನಡುವೆ ಹರಿದು ದಿನವಿಡೀ ಜಮೆಯಾದ ವಿಷಕಾರಿ ತ್ಯಾಜ್ಯಗಳನ್ನು ತೊಳೆದು ಹಾಕುತ್ತದೆ. ಇದನ್ನು ನೀವು ಮೆದುಳಿನ ವಾಷಿಂಗ್ ಮಿಷಿನ್ ಎಂದು ಕರೆಯಬಹುದು. ನೆನಪುಗಳ ಸಂಗ್ರಹ. ದಿನವಿಡೀ ನಾವು ಕಲಿತ ಹೊಸ ವಿಷಯಗಳು ಮತ್ತು ಮಾಹಿತಿಯನ್ನು ಮೆದುಳು ವರ್ಗೀಕರಿಸಿ ನೆನಪಿನ ಶೇಖರಣಾ ವಿಭಾಗಕ್ಕೆ ಕಳುಹಿಸುತ್ತದೆ. ಇದು ಕಂಪ್ಯೂಟರ್ನಲ್ಲಿ ಫೈಲ್ಗಳನ್ನು ಸೇವ್ ಮಾಡುವ ಪ್ರಕ್ರಿಯೆಯಂತಲೇ ಇರುತ್ತದೆ. ಆಶ್ಚರ್ಯದ ವಿಷಯವೇನೆಂದರೆ ನಾವು ಎಚ್ಚರವಾಗಿರುವಾಗ ಇರುವುದಕ್ಕಿಂತ ನಿದ್ದೆ ಮಾಡುವಾಗ ಮೆದುಳು ಹೆಚ್ಚು ಆಕ್ಟಿವ್ ಆಗಿರುತ್ತದೆ. ಮುಖ್ಯವಾಗಿ ಕನಸು ಬೀಳುವ ಹಂತದಲ್ಲಿ ಮೆದುಳು ತುಂಬ ಕೆಲಸ ಮಾಡುತ್ತದೆ. ಹಾರ್ಮೋನ್ ನಿಯಂತ್ರಣ. ನಮ್ಮ ದೇಹದ ಬೆಳವಣಿಗೆಗೆ ಬೇಕಾದ ಹಾರ್ಮೋನ್ಗಳನ್ನು ಮೆದುಳು ಇದೇ ಸಮಯದಲ್ಲಿ ಬಿಡುಗಡೆ ಮಾಡುತ್ತದೆ. ಈಗ ಅಸಲಿ ವಿಷಯಕ್ಕೆ ಬರೋಣ. ನಾವು ಸೂಪರ್ ಹ್ಯೂಮನ್ ಆಗಬಹುದಾ? ಖಂಡಿತ ಸಾಧ್ಯ. ಇದನ್ನ ವಿಜ್ಞಾನಿಗಳು ನ್ಯೂರೋಪ್ಲಾಸ್ಟಿಸಿಟಿ ಅಂತಾರೆ. ನಮ್ಮ ಮೆದುಳು ಒಮ್ಮೆ ಬೆಳೆದ ಮೇಲೆ ನಿಂತು ಹೋಗಲ್ಲ. ನಾವು ಹೊಸ ವಿಷಯಗಳನ್ನು ಕಲಿತಷ್ಟು ಮೆದುಳಿನ ನರಗಳ ಕನೆಕ್ಷನ್ ಇನ್ನೂ ಗಟ್ಟಿಯಾಗುತ್ತಾ ಹೋಗುತ್ತೆ. ಅಂದರೆ ನಾವು ನಮ್ಮ ಮೆದುಳನ್ನು ಎಷ್ಟು ಕೆಲಸಕ್ಕೆ ಹಚ್ಚುತ್ತೇವೋ ಅಷ್ಟು ಶಾರ್ಪ್ ಆಗಿ ಸೂಪರ್ ಹ್ಯೂಮನ್ ವೇಗದಲ್ಲಿ ಕೆಲಸ ಮಾಡಲು ಶುರು ಮಾಡುತ್ತೆ. ಸೂಪರ್ ಹ್ಯೂಮನ್ ಆಗಲು ನೀವು ಮಾಡಬೇಕಾದ 3 ಸರಳ ಕೆಲಸಗಳು. ಧ್ಯಾನ. ದಿನಕ್ಕೆ ಕೇವಲ 10 ನಿಮಿಷ ಧ್ಯಾನ ಮಾಡುವುದರಿಂದ ನಿಮ್ಮ ಫೋಕಸ್ ಮತ್ತು ಏಕಾಗ್ರತೆ 10 ಪಟ್ಟು ಹೆಚ್ಚಾಗುತ್ತೆ. ಪ್ರತಿದಿನ ಒಂದು ಹೊಸ ಕೆಲಸ ಮಾಡಿ. ಉದಾಹರಣೆಗೆ ಎಡಗೈನಲ್ಲಿ ಬರೆಯಲು ಪ್ರಯತ್ನಿಸುವುದು ಅಥವಾ ಹೊಸ ಭಾಷೆಯನ್ನು ಕಲಿಯುವುದು. ಇದು ಮೆದುಳಿನಲ್ಲಿ ಹೊಸ ನರಗಳ ಜಾಲವನ್ನು ಸೃಷ್ಟಿಸಿ ನಿಮ್ಮನ್ನು ಚುರುಕಾಗಿಸುತ್ತೆ. ಸರಿಯಾದ ನಿದ್ದೆ. ಮೆದುಳು ನಿದ್ದೆಯ ಸಮಯದಲ್ಲಿ ತನ್ನನ್ನು ತಾನು ಕ್ಲೀನ್ ಮಾಡಿಕೊಳ್ಳುತ್ತೆ. ಈ ಕ್ಲೀನಿಂಗ್ ಸರಿಯಾಗಿ ನಡೆದರೆ ಮಾತ್ರ ಮರುದಿನ ನಿಮ್ಮ ಮೆದುಳು ಸೂಪರ್ ಕಂಪ್ಯೂಟರ್ನಂತೆ ಕೆಲಸ ಮಾಡಬಲ್ಲದು. ನಮ್ಮ ಮೆದುಳನ್ನು ನಾವು ಎಷ್ಟು ಟ್ರೈನ್ ಮಾಡ್ತೇವೋ ಅಷ್ಟು ನಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬಲಿಷ್ಠರಾಗಿ ಸೂಪರ್ ಹ್ಯೂಮನ್ ಗುಣಗಳನ್ನು ಬೆಳೆಸಿಕೊಳ್ಳಬಹುದು. ನಿಮ್ಮ ಮೆದುಳಿನ ಬಗ್ಗೆ ನಿಮಗಿರುವ
ಅನುಭವವನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ದನಿ ಲಹರಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.